ನಮ್ಮ ಹೆಸರು ವೀರೇಶ್ ಅಂತ. ನಮ್ಮ ಅಣ್ಣವರು ಅನಿಲ್ ಕುಮಾರ್ ಅಂತೇಳಿ, ಅನಿಲ್ ಕುಮಾರ್ ಅಂತೇಳಿ. ಅವ್ರು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಈ ಫಾರ್ಮ್ ಅವರಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದು ಮೊದಲು ನಮ್ಮದು ನಾರಿ ಸುವರ್ಣ ಇತ್ತು ಸರ್. ನಾರಿ ಸುವರ್ಣದಿಂದ ಈಗ ಡಾರ್ಪರ್ ಜನ್ರೇಷನ್ಗೆ ಬಂದಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಈಗ ಡಾರ್ಪರಿಂದ ಭಾಳ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಈಗ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ. ಜನ್ರೇಷನು ಇದೆ, ಡಾರ್ಪರು ಇದೆ ನಮ್ಮಲ್ಲಿ. ಈಗ ಬೇಕಂದವರಿಗೆ ಜನ್ರೇಷನ್ ಕೊಡ್ತಾ ಇದೀವಿ, ಮೇಲ್ ಮಾತ್ರ ಕೊಡ್ತಾ ಇದೀವಿ. ಫಿಮೇಲ್ಸ್ ಯಾವ ಕೊಡ್ತಾ ಇಲ್ಲ. ನಮ್ದೊಂದು ಟಾರ್ಗೆಟ್ ಇದೆ. ಅದ್ರ ಬಗ್ಗೆ ಇದಕ್ಕೆ ಮೇವು ಏನಂದ್ರೆ ಯಾವ ಥರ ಅಂತಂದರೆ 3 ಟೈಮು ಮೇವು ಕೊಡ್ತೀವಿ ನಾವು. ಬೆಳಗ್ಗೆ 1 ಟೈಮು ಕಡಲೆಬೀಜ ಹಿಂಡಿ, ಆಮೇಲೆ ಮಿಕ್ಸ್ಡ್ ಕಾಳು, ಸ್ವಲ್ಪ ಬೆಲ್ಲ, ಲಿವರು, ಕ್ಯಾಲ್ಸಿಯಂ ಮಿಕ್ಸ್ ಮಾಡಿ ಕೊಡ್ತೀವಿ. ಆಮೇಲೆ ಹಸು ಇದು ಬಂದ್ಬಿಟ್ಟು ಸೀಮೆ ಕಡ್ಡಿ ಕೊಡ್ತೀವಿ. ಸೀಮೆ ಕಡ್ಡಿಯ ಜೊತೆಗೆ ಇದು ಫೀಡ್ಸು ಕೊಡ್ತೀವಿ. ಮಧ್ಯಾಹ್ನ 1 ಟೈಮಲ್ಲಿ ಕಡಲೆಬೀಜ ಹಿಂಡಿ ಮಿಕ್ಸ್ ಮಾಡಿ ನೀರೊಳಗೆ ಜ್ಯೂಸ್ ಥರ ಕೊಡ್ತೀವಿ. ಆಮೇಲೆ ಸಂಜೆ 1 ಟೈಮು ಸೈಲೇಜ್ ಕೊಡ್ತೀವಿ. 3 ಟೈಮು ಮೇವು ಕೊಡ್ತೀವಿ ಸರ್. 3 ಟೈಮ್ ಮೇವು ಮೂರು ಕೊಡ್ತೀರಾ? ಟೈಮ್ ಮೇವು. 3 ಟೈಮು ಸೈಲೇಜ್ ಕೊಡ್ತೀರಾ? ಇಲ್ಲ 1 ಟೈಮ್ ಸೀಮೆ ಕಡ್ಡಿ ಕೊಡ್ತೀವಿ. ಮಧ್ಯಾಹ್ನ ಟೈಮಲ್ಲಿ ಅಗಸೆ, ಸೂಪರ್ ಸೊಪ್ಪು, ಆಮೇಲೆ ಯಾವುದೋ ಒಂದು ಲೈಟಾಗಿ ಕೊಡ್ತೀವಿ. ಒಂದು ಡ್ರೈ ಮೇವು ಕಡಲೆ ಬೀಜ ಒಟ್ಟಿದೆ, ಅದು ಕೊಡ್ತೀವಿ. ಈಗ ನಾವು ಫಾರ್ಮ್ ಸ್ಟಾರ್ಟ್ ಮಾಡಿ 5 ವರ್ಷ ಆಯಿತು. 5 ವರ್ಷದಿಂದ ಇದಕ್ಕಿಂತ ಮುಂಚಾಗಿ ಮಾಮೂಲು ನಾಟಿ ಕುರಿ ತಗೊಂಡ್ವಿ. ನಾಟಿ ಕುರಿಯಿಂದ ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಾಗಿಲ್ಲ. ಅದೇನೋ ಆಯಿತು. ಆಮೇಲೆ ಮತ್ತೆ ನೆಕ್ಸ್ಟು ನಾರಿ ಸುವರ್ಣ ಬಂದ್ವಿ. ಅದರಿಂದ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಬಂದ್ವಿ. ನಾರಿ ಸುವರ್ಣ ತೆಗೆದ್ಬಿಟ್ಟು ಈಗ ಡಾರ್ಪರು ತಕ್ಕ ಬ್ರೀಡು ಇದು ಚೆನ್ನಾಗಿದೆ, ಗ್ರೋತ್ ಚೆನ್ನಾಗಿ ಬರ್ತವೆ ಅಂತ ಹೇಳ್ಬಿಟ್ಟು ಡಾರ್ಪರಿಗೆ ಬಂದಿದ್ವಿ. ಇದು ನಾಟಿ ಕುರಿಗೂ ಇದಕ್ಕೂ ವ್ಯತ್ಯಾಸವೇನೆಂದರೆ, ಅದು ಮೂರು ವರ್ಷಕ್ಕೆ ಬರೋಂಥ ತೂಕ ವೆಯ್ಟು ಲೈವ್ ವೇಟಲ್ಲಿ ಇದು 3 ತಿಂಗಳಲ್ಲೇ ಬಂದ್ಬಿಡ್ತದೆ. ಇಲ್ಲ, ನಮ್ದು ಮೀಟ್ ಪರ್ಪಸ್ ಇಲ್ಲ, ಓನ್ಲಿ ಬ್ರೀಡಿಂಗ್ ಪರ್ಪಸ್ ಮಾತ್ರ. ಬ್ರೀಡಿಂಗ್ ಪರ್ಪಸ್ ಮಾತ್ರ. ಅಂದರೆ ಈಗ ನೀವು ಈಗ ಮೇಲ್ ಮಾತ್ರ ಸೇಲ್ ಮಾಡ್ತಿದ್ದೀರಾ? ಫಿಮೇಲ್ ಕೊಡ್ತಿಲ್ಲ? ಫೀಮೇಲ್ ಕೊಡ್ತಾ ಇಲ್ಲ, ಮೇಲ್ ಮಾತ್ರ ಕೊಡ್ತಾ ಇದ್ದೀವಿ. ಇದು ಮಾಮೂಲು ನಾಟಿ ಕುರಿಗಳ ವ್ಯಾಕ್ಸಿನ್ ಹೆಂಗ್ ಮಾಡ್ತೀವಿ ಅದೇ ರೀತಿಯಲ್ಲಿ ಇದನ್ನು 3 ತಿಂಗಳಿಗೆ ವರ್ಷದಲ್ಲಿ 3 ಸರಿ 4 ಸರಿ ವ್ಯಾಕ್ಸಿನ್ ಮಾಡಬೇಕಾಗುತ್ತೆ. ಇದು ಬಂದ್ಬಿಟ್ಟು ಪೆಂಟಸ್ ಪ್ಲಸ್ ಅಂತ ಬರುತ್ತೆ. ಅದನ್ನು ಪ್ರೆಗ್ನೆಂಟ್ಗೂ ಕೊಡ್ಬೋದು, ಆಮೇಲೆ ಮಾಮೂಲು ಡೆಲಿವರಿ ಆದ್ಮೇಲೂ ಕೊಡ್ಬೋದು. ಆಮೇಲೆ ಇನ್ನೂ ಒಂದು ಇಕ್ಕಿ ಆಗಿದಾಗ ನಾವು ನೋಡ್ಕೊತಾ ಇರಬೇಕು. ಇಕ್ಕಿ ಆಗದಲ್ಲಿ ಒಂದು ಜಂತುಗಳ ಥರ ಬರ್ತಾ ಇರ್ತದೆ, ಅದು ರಬ್ಬರ್ ಥರ ಬರ್ತಾ ಇದೆ. ಅದನ್ನ ನೋಡ್ಕೊಂಡ್ಬಿಟ್ಟು ಅದಕ್ಕೂ ಎಕ್ಸ್ಟ್ರಾ ಕೊಡ್ಬೋದು. ಅದಕ್ಕೆ ಜಂತುಗಳದ್ದು ಔಷಧಿ ಕೊಡಬೇಕು. ಅದು ಕೊಟ್ಮೇಲೆ ಲಿವರ್ ಟಾನಿಕ್ ಕಂಪಲ್ಸರಿ ಒಂದು 5 ದಿನ ಕಂಟಿನ್ಯೂ ಆಗಿ ಕೊಡಬೇಕಾಗುತ್ತೆ. ತಿಂಗಳಲ್ಲಿ ಎಷ್ಟು ಸಲ ಲಿವರ್ ಟಾನಿಕ್ ಕೊಡ್ತೀರಾ? ತಿಂಗಳಲ್ಲಿ ಡೈಲಿ ಕೊಡ್ಬೋದು, ಅದಕ್ಕೆ ನೀನು ತೊಂದರೆ ಏನಿಲ್ಲ. ಅದೆಲ್ಲ ನೋ ಎಫೆಕ್ಟ್. ಅದು ಬಳಸ್ತಾ ಇದ್ರೆ ಲಿವರ್ಗೆ ಎಫೆಕ್ಟ್ ಆಗಲ್ಲ. ಅದೇ ರೀತಿನೇ ನಾವು ಕಂಟಿನ್ಯೂ ಆಗಿ ಮಾಡ್ತೀವಿ. ಲಿವರ್ ಕ್ಯಾಲ್ಸಿಯಂ ಕಂಟಿನ್ಯೂ ಮಾಡ್ತೀವಿ. ಆಮೇಲೆ ಕುರಿ ಫಾರ್ಮ್ ಮಾಡಿದಾಗ ನಮ್ದು ಏನು ಮುಖ್ಯವಾದ ಪಾಯಿಂಟ್ ಅಂದರೆ, ಅದರಲ್ಲಿ ಥರ್ಮಾಮೀಟ್ರ್ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಮೇವು ತಿಂತ ಇಲ್ಲ, ಒಂಚೂರು ಸಪ್ಪಗಿದೆ, ಅದು ಏನು ತಿಂತ ಇಲ್ಲ ಅಂದಾಗ ಟೆಂಪ್ರೇಚರ್ ಚೆಕ್ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಮೆಡಿಸಿನ್ ಕೊಡಬೇಕಾಗುತ್ತೆ. ಈ ಥರ ನಾವು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದು ನಮಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನಮ್ಮ ಮಂಡವ್ರನ್ನ ಕೇಳ್ಕೊಂಡು, ಇದು ನಾವು ಕಾಸ್ಟ್ ಬಗ್ಗೆ ಯೋಚನೆ ಮಾಡಬಾರ್ದು ಯಾವಾಗಲೂ. ಯಾಕಂದರೆ ಟೈಮ್ ಸೇವಿಂಗ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ನಾವು ಟೈಮಿಂಗ್ ಅಂದರೆ ಬೆಳಿಗ್ಗೆ ನಾವು ಅದು 3 ವರ್ಷ ಕಾಯೋದಕ್ಕೂ ಈಗ 3 ತಿಂಗಳಿಗೆ ಕಾಯೋದಕ್ಕೂ ಭಾಳ ವ್ಯತ್ಯಾಸ ಇರ್ತದೆ. 3 ವರ್ಷದಿಂದ 3 ತಿಂಗಳಂದ್ರೆ ಒಂದು 28 ತಿಂಗಳು ಸೇವ್ ಆಗುತ್ತೆ. ಅದನ್ನು ಯೋಚನೆ ಮಾಡಬೇಕು, ಕಾಸ್ಟ್ ಬಗ್ಗೆ ಯೋಚನೆ ಮಾಡಬಾರ್ದು. ಅಭಿಪ್ರಾಯ ಇದೆ. ಅಂದರೆ ಈಗ ಡಾರ್ಪರ್ ಕುರಿಯಿಂದ ನಮ್ಮದು ನಾಟಿ ಕುರಿಗೆ ಕ್ರಾಸ್ ಮಾಡಿಸಿದ್ರೆ, ನಾವು ಪ್ಯೂರ್ ಡಾರ್ಪರ್ ತಗೋಬೇಕಂತಂದ್ರೆ ಎಷ್ಟು ಜನ್ರೇಷನ್ ನಾವು ವೇಟ್ ಮಾಡಬೇಕು? ಅದು ಪ್ಯೂರ್ದು ಆಗೋದು ಏನೋ ಗೊತ್ತಿಲ್ಲ ನಮಗೆ. ಆದರೆ ಈಗ 20% ಬರುತ್ತೆ. ಮಾಮೂಲಿ ನಾಟಿ ಕುರಿ ಕ್ರಾಸ್ ಮಾಡಿಸಿದಾಗ 20% ಅಂದರೆ ನಾಟಿ ಕುರಿ ಮಾಡಿಸ್ಬಾರ್ದು ಪ್ಯೂರ್ ಅಂತೇಳಿ ಹೇಳಬಲ್ಲೆ. ಯಾಕಂದರೆ ಮರಿ ಚೆನ್ನಾಗಿ ಗ್ರೋತ್ ಬಂದ್ಬಿಡುತ್ತೆ. ಮರಿಲಿ ಡೆಲಿವರಿ ಆಗೋ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಂದು ಸಣ್ಣ ಸೈಜು ಡಾರ್ಪರ್ ಐತಂದರೆ ಮಾಡ್ಬೋದು. ಚಿಕ್ಕದು ಯಾವುದಾದ್ರೂ ಐತಂದರೆ ಅದರಿಂದ ಮಾಡ್ಬೋದು. ಹಂಗಾಗಿ ಈಗ ಜನ್ರೇಷನ್ ಬರುತ್ತೆ. ಜನ್ರೇಷನಿಂದ ತಗೊಂಡು ನಾಟಿ ಕುರಿಗೆ ಮಾಡ್ಕೊಂಡು ಅದಕ್ಕೆ ಹುಟ್ಟಿದೋಕ್ಕೆ ಪ್ಯೂರ್ ಮಾಡ್ಬೋದು. ಮಾಡಿದ್ರೆ ಚೆನ್ನಾಗಿ ಬರ್ತವೆ. ಯಾಕಂದರೆ 40%ಇಂದ 60%ವರೆಗೆ ಬರ್ತದೆ. ಇದು ಲಾಸ್ಟ್ ಪ್ಯೂರಿಂದ ಮಾಡಿದಾಗ, ಜನ್ರೇಷನಿಂದ ಮಾಡಿದಾಗ 80%ವರೆಗೆ ಬರುತ್ತೆ ವೆಯ್ಟ್ ಬಂದು. ಇದು ಹಾಲಲ್ಲಿ ಒಂದು 750 ml ಹಾಲಲ್ಲಿ 1 ಟೇಬಲ್ ಸ್ಪೂನು ಸಕ್ಕರೆ, ಒಂದು 2 ml 1 ml ಹರಳೆಣ್ಣೆ, ಆಮೇಲೆ ಒಂದು ಮೊಟ್ಟೆ, 3 ಮಿಕ್ಸ್ ಮಾಡಿ ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿಸಿದ್ರೆ ಇದಕ್ಕೆ ಬಂದ್ಬಿಟ್ಟು ತಾಯಿ ಹಾಲು ಕೊಟ್ಟಂಗಿರ್ತದೆ. ಇದೇ ರೀತಿ ನಾವು 1 ತಿಂಗಳು ಹಸುವಿನ ಹಾಲು ಕೊಡ್ತೀವಿ. ಆಮೇಲೆ ಹಾಲು ಪೌಡ್ರ್ ಬರುತ್ತೆ, ಹಾಲು ಪೌಡ್ರ್ ಕೊಡ್ಬೋದು. ಒಟ್ಟು 3 ತಿಂಗಳವರೆಗೆ ಫೀಡಿಂಗ್ ಮಾಡ್ತೀವಿ ನಾವು. ತಾಯಿ ಹಾಲು ಜೊತೆ ಇದು ಕೊಟ್ಟಾಗ
ತಾಯಿನೂ ಹಾಲು ಚೆನ್ನಾಗಿ ಗ್ರೋತ್ ಆಗುತ್ತೆ, ಆಮೇಲೆ ಮರಿನೂ ಚೆನ್ನಾಗಿ ಗ್ರೋತ್ ಆಗಿರುತ್ತೆ, ತಾಯಿ ವೀಕ್ ಆಗಲ್ಲ. ಅದ್ರ ಸಲುವಾಗಿ ಸ್ವಲ್ಪ ಎಕ್ಸ್ಟ್ರಾ ಫೀಡಿಂಗ್ ಕೊಡಬೇಕಾಗುತ್ತೆ, ಕೊಟ್ಟಾಗ ಮರಿಗಳು ಚೆನ್ನಾಗಿ ಬರ್ತವೆ. ಬ್ರೀಡರ್ ಅವನಿಗೆ 3 ತಿಂಗಳಿದ್ದಾಗ ತಗೊಂಬಂದಿದ್ದು ಒಂದು, ಈಗ 2.5 ವರ್ಷ ಇದ್ದಾವೆ ಇವನಿಗೆ. ಇಲ್ಲಿ ಹುಟ್ಟಿರೋ ಮರಿಗಳಿಗೆಲ್ಲ ಇವನೇ ತಂದೆ. ಅಂದರೆ ಎಷ್ಟು ಮರಿ ಕೊಟ್ಟಿದೆ ಸರ್ ಈಗ ಇದು ಸುಮಾರಾಗಿ 50 ಮೇಲೆ ಕೊಟ್ಟಿದೆ ಮರಿ, 50 ಮರಿ ಮೇಲೆ ಕೊಟ್ಟಿದೆ. ಅಂದರೆ ಈ ಬ್ರೀಡರ್ಲಿ ನಿಮಗೆ ಮರಿ ಈ ನಾರಿ ಸುವರ್ಣ, ನೀವು ಮೊದಲು ನಾರಿ ಸುವರ್ಣ ಸಾಕಿದೀವಿ ಅಂತ ನಾರಿ ಸುವರ್ಣಿಂದ ಬಂದಿರೋದು ಇದೆ, ಆಮೇಲೆ ಜನರೇಷನ್ನಿಂದ ಬಂದಿರೋದು ರಾಂಬಲೆಟ್ಗೆ ಬಂದಿರೋದು ಇದೆ, ಇವ್ರಿಗೂ ಬಂದಿರೋದು ಇದೆ. ಅಂದರೆ ಈಗ ನಾರಿ ಸುವರ್ಣದಲ್ಲಿ ನಾವು 2-3 ಮರಿನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಇದು ಸೇಮ್ ನಾರಿ ಸುವರ್ಣ ಥರನೇ ಇದು 2-3 ಆ ಥರ ಮರಿ ಕೊಡುತ್ತಾ? ಇಲ್ಲ, ಇದು ಸಿಂಗಲ್ಲೇ ಹೇಳ್ತಾ ಇರೋದು, ಅವ್ರಿಗೆ ಮಾತ್ರ ಸಿಂಗಲ್. ಆದ್ರೆ ನಮ್ಮಲ್ಲಿ ಬಂದಿರೋದು ಮಾತ್ರ ಟ್ವಿನ್ಸ್ ಜಾಸ್ತಿ ಬಂದಿದೆ. ಟ್ವಿನ್ಸ್ ಟ್ರಿಬಲ್ ಬಂದಿದೆ ಇದರಿಂದ. ಚೆನ್ನಾಗಿದೆ, ಒಳ್ಳೆ ಬ್ರೀಡರ್ ಇವನು. ಇವನ ಹೆಸರು ಮಂಡ್ಯದ ಗಂಡ ಅಂತ ಹೆಸರಿಟ್ಟಿವಿ. ಸರ್ ಇದು ಅದೇನು ಸರ್ ಅದು? ಇದು ಬಂದುಬಿಟ್ಟು ರಾಕ್ ಸಾಲ್ಟ್ ಅಂತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಕಪ್ಪು, ಇದು ಹಿಮಾಲಯ ಕಲ್ಲುಪ್ಪು ಅಂತ ಹೇಳ್ತಾರೆ. ಇದು ಬಂದುಬಿಟ್ಟು ಪಿಂಕ್ ಸಾಲ್ಟು, ಪಿಂಕ್ ಕಲರಲ್ಲಿರೋದು. ಇದು ಬ್ಲ್ಯಾಕ್ ಸಾಲ್ಟು, ಇನ್ನೊಂದು ವೈಟ್ ಸಾಲ್ಟ್ ಬರುತ್ತೆ, 3 ಸಾಲ್ಟು. ಇದರಲ್ಲಿ ಇದು ಉಪಯೋಗ ಏನಂತಂದರೆ, ಅದು ಕಬ್ಬಿಣ ತಿನ್ನಕ್ಕೆ ಹೋದು ಬಾಡಿ ಕ್ಯಾಲ್ಸಿಯಂ ಕಡಿಮೆ ಆದಾಗ ಸ್ವಲ್ಪ ಉಪ್ಪು ನೆಕ್ಕೊಂಡಾಗ ಬಾಡಿಗೆ ಕ್ಯಾಲ್ಸಿಯಂ ಸಿಗುತ್ತೆ. ಹಂಗಾಗಿ ಮಣ್ಣು ತಿನ್ನೋದು, ಕೂದಲು ತಿನ್ನೋಕೆ ಹೋಗೋದು ಅಂತ ಟೈಮಲ್ಲಿ ಇದು ಹಾಕ್ಬಿಟ್ರೆ ಇದನ್ನ ನೆಕ್ಕೊಂಡಾಗ ಅದಕ್ಕೆ ಅದೆಲ್ಲ ಕ್ಯಾಲ್ಸಿಯಮ್ಗೆ ಅವಶ್ಯಕತೆ ಇರಲ್ಲ ಬಾಡಿಗೆ. ಹಂಗಾಗಿ ಮಣ್ಣು ಏನು ತಿನ್ನೋಕೆ ಹೋಗಲ್ಲ. ಅಂದರೆ ಮರಿಗಳಲ್ಲಿ ಕ್ಯಾಲ್ಸಿಯಂ ಕಮ್ಮಿ ಆದಾಗ, ಮರಿಗಳಲ್ಲೆಲ್ಲ ಕುರಿಗಳಲ್ಲಿ ಬಾಡಿಗೆ ಕ್ಯಾಲ್ಸಿಯಂ ಕಡಿಮೆ ಆದಾಗ ಈ ಉಪ್ಪು ನೆಕ್ಕೊಂಡಾಗ ಕ್ಯಾಲ್ಸಿಯಂ ಲೆವೆಲ್ ಸರಿಯಾಗುತ್ತೆ. ಅದಕ್ಕಾಗಿ ಇದು ಕಲ್ಲುಪ್ಪು ಬಳಸ್ಬೇಕಂತ ಹೇಳಿದ್ರು. ಇದು ನ್ಯಾಚುರಲ್ ಬಂದಿರೋಂಥ ಉಪ್ಪು, ನಮ್ಮಲ್ಲಿ ಬೇಕಂದರೆ ಸಿಗುತ್ತೆ, ಬಂದು ತಗೋಬೋದು. ನಮ್ಮಲ್ಲಿ ಇದು ಕಲ್ಲುಪ್ಪು ಸಿಗುತ್ತೆ, ಫೀಡ್ಸ್ ಸಿಗುತ್ತೆ, ಆಮೇಲೆ ಲಿವರ್ ಕ್ಯಾಲ್ಸಿಯಮು ಬೇಕಂದರೆ ರೈತರಿಗೆ ಕೊಡ್ತೀವಿ, ನಾವೇ ಮಾರಾಟಕ್ಕೆ ಇಟ್ಟಿಲ್ಲ. ಇದು ನೋಡಿ, ಇದು ನಾರಿ ಸುವರ್ಣ ವೈಟ್ ಹೆಡ್. ಆಮೇಲೆ ಇದಕ್ಕೆ ಬಂದಿರೋಂಥ ಡಾರ್ಪರಿಗೆ ಬಂದಿರೋಂಥ ಮರಿ ಈ ಥರ ಇದೆ. ಇದು 1 ತಿಂಗಳು ಮರಿ. ಅಂದರೆ ಈಗ ಡಾರ್ಪರಿಂದ ನಾಟಿ ಕುರಿ ಕ್ರಾಸ್ ಮಾಡಿಸೋದ್ರಿಂದ ಪ್ರಯೋಜನ ಏನಾಗುತ್ತೆ? ಪ್ರಯೋಜನ ಅಂದರೆ ಅದರಲ್ಲಿ 35% ಬರುತ್ತೆ, 40% ಬರುತ್ತೆ, 45% ಬರುತ್ತೆ. ನಾಟಿ ಕುರಿ ಕ್ರಾಸ್ ಮಾಡಿಸಿದಾಗ ಪ್ಯೂರ್ ಡಾರ್ಪರ್ ತಗೊಂಡು ನಾಟಿ ಕುರಿ ಕ್ರಾಸ್ ಮಾಡಿಸಿದಾಗ 45% ಬರುತ್ತೆ.